ಉರ್ದು ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಇತ್ತೀಚೆಗೆ ಖಾಸಗಿ ಶಾಲೆಗಳ ಹಾವಳಿಯಿಂದಾಗಿ ದಾಖಲಾತಿ ಕಡಿಮೆ ಆಗ್ತಿದೆ. ಬಡವರ ಪಾಲಿನ ಸರ್ಕಾರಿ ಶಾಲೆಗಳು ಉಳಿಯಬೇಕು. ಈ ನಿಟ್ಟಿನಲ್ಲಿ ಶಾಲಾಭಿವೃದ್ಧಿ ಸಮಿತಿಯವರು ಮುತುವರ್ಜಿ ವಹಿಸಿ ಮಕ್ಕಳ ದಾಖಲಾತಿ ಹೆಚ್ಚಿಸಿ ಶಾಲೆ ಏಳಿಗೆಗಾಗಿ ಶ್ರಮಿಸುವಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಧಾರವಾಡ ತಾಲೂಕಿನ ಅಧ್ಯಕ್ಷರಾದ ಅಜಿತ್ ಕುಮಾರ್ ದೇಸಾಯಿ ಹೇಳಿದರು. ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಧಾರವಾಡದ ಟಿಸಿಡಬ್ಲ್ಯೂ ಉರ್ದು ಶಾಲೆ ಶಿಕ್ಷಕಿ ಶ್ರೀಮತಿ ಯಾಸ್ಮಿನ್ ಭಾನು ಫಿರ್ಜಾದಿಯವರು ಶಾಲೆ ಮಕ್ಕಳಿಗೆ ರಂಜಾನ್ ಹಬ್ಬದ ನಿಮಿತ್ತವಾಗಿ ನೀಡಿದ ಟ್ರ್ಯಾಕ್ ಸೂಟ್ ವಿತರಿಸಿ ಉರ್ದು ಪ್ರಾಥಮಿಕ ಶಾಲೆಗಳು ಉಳಿಯಬೇಕು, ಬೆಳೆಯಬೇಕು. ಈ ನಿಟ್ಟಿನಲ್ಲಿ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಸಮಾಜದ ಹಿರಿಯರು ಕ್ರಮ ವಹಿಸಿ ಎಂದರು. ಇನ್ನು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಹಿನಾ ಕೌಸರ್ ಮೊರಬ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಜಮಾತಿನ ಹಿರಿಯರಾದ ಮೌಲಾ ಸಾಬ್ ಸವಣೂರ್, ಗೋವನಕೊಪ್ಪ ಶಾಲೆಯ ಮುಖ್ಯ ಶಿಕ್ಷಕ ಐಐ ಮುಲ್ಲಾನವರ್, ಇಸ್ಲಾಂ ಧರ್ಮ ಗುರು ಮೌಲಾನಾ ಶಾಕಿರ್ ಅಲಿ, ಅಡವೆಪ್ಪ ಶಿವಳ್ಳಿ, ರವಿಚಂದ್ರನ್ ದೊಡ್ಡಿಹಾಳ, ಶ್ರೀನಿವಾಸ್ ವಾಲಿಕಾರ್, ಮುಖ್ಯ ಶಿಕ್ಷಕಿ ಬಿಎಂ ಸುತಾರ, ನಾಗು ಬನಪ್ಪನವರ್, ರಾಮಚಂದ್ರ ಭಜಂತ್ರಿ ಇದ್ದರು. ಇಂದು ನಮ್ಮ ಹೆಬ್ಬಳ್ಳಿಯ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ರಂಜಾನ್ ಪ್ರಯುಕ್ತವಾಗಿ ಎಲ್ಲರಿಗೂ ಟ್ರ್ಯಾಕ್ ಸೂಟ್ಗಳನ್ನು ಗುರು ಹಿರಿಯರ ಸಮ್ಮುಖದಲ್ಲಿ ನೀಡಲಾಯಿತು.